ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 11 ಮಾರ್ಚ್ 2024. ಈ ವಿಡಿಯೋ ಕಂಪ್ಲೀಟ್ ಆಗಿ ಫುಲ್ ತನಕ ನೋಡಿ, ಯಾಕೆಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ಬೋದು, ನಿಮಗೆ ಹೆಲ್ಪ್ ಆಗ್ಬೋದು. ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಓವರಾಲ್ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,332.65ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 161 ಪಾಯಿಂಟ್ಸ್ ಅಷ್ಟು ಇವತ್ತು ಇಳಿಕೆ ಆಗಿದೆ. ಸುಮಾರು ಇವತ್ತು ಇಳಿಕೆ ಆಗಿದೆ ಅಂತ ನೋಡ್ಬೋದು. 22,400 ಪಾಯಿಂಟ್ಸ್ ಅಂತ ಏನಿತ್ತು ಮಾರ್ಕ್ ಅಂತ ಏನಿತ್ತು ಅದರಿಂದ ಕೆಳಗೆ ಇಳಿದಿದೆ. ಹಾಗೆ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ BSE ಸೆನ್ಸೆಕ್ಸ್ ಸುಮಾರು 73,502ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 616.75ಕ್ಕೆ ಇದು ಇಳಿದಿದೆ. ಅಷ್ಟು ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಟಾಟಾ ಕೆಮಿಕಲ್ಸ್ ಇವತ್ತು ಟ್ರೆಂಡಿಂಗ್ ಶೇರ್ಸು, ಇದ್ರ ಬಗ್ಗೆ ಕೊನೆಗೆ ಮಾತಾಡೋಣ. ಇದು ಸುಮಾರು ಪ್ರತಿಯೊಂದು ಶೇರ್ನಲ್ಲಿ ಸುಮಾರು 139.85 ಅಂದರೆ ಹೆಚ್ಚು ಕಡಿಮೆ 10.63% ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ ಅಂತ ಹೇಳಿದ್ರೆ ಸುಜ್ಲಾನ್, ಇದರಲ್ಲೂ ಅಷ್ಟೇ ಸುಮಾರು ₹1.25 ಅಷ್ಟು ಇಳಿಕೆ ಆಗಿದೆ. ಹಾಗೆ ಟಾಟಾ ಪವರ್ನಲ್ಲಿ ಸುಮಾರು ₹12.10 ಅಷ್ಟು ಪ್ರತಿಯೊಂದು ಶೇರ್ಲಿ ಇಳಿಕೆ ಆಗಿದೆ. ಹಾಗೆ ಇವತ್ತು ಟಾಪ್ ಗೇನರ್ಸ್ ಯಾರ್ಯಾರು ಅಂತ ನೋಡೋದಾದರೆ ನಮ್ಮ ನಿಫ್ಟಿ 50ನಲ್ಲಿ ಅಪೋಲೋ ಹಾಸ್ಪಿಟಲ್ಸ್ ಪ್ರತಿಯೊಂದು ಶೇರ್ನಲ್ಲಿ ನೋಡೋದಾದರೆ ಸುಮಾರು ₹155.90 ಅಷ್ಟು ಏರಿಕೆ ಆಗಿದೆ. ನೆಸ್ಲೆ ಇಂಡಿಯಾ ಸುಮಾರು ₹50.55 ಅಷ್ಟು ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ ಸುಮಾರು ₹21.70 ಅಷ್ಟು ಏರಿಕೆ ಆಗಿದೆ. ಸಿಪ್ಲಾ ಸುಮಾರು ₹20.95 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಬಜಾಜ್ ಫಿನ್ಸರ್ ಸುಮಾರು ಪ್ರತಿಯೊಂದು ಶೇರಲ್ಲಿ ₹16 ಅಷ್ಟು ಏರಿಕೆ ಆಗಿದೆ. ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಸುಮಾರು ₹63.30 ಅಷ್ಟು ಏರಿಕೆ ಆಗಿದೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಸುಮಾರು ₹48.25 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಹೀರೋ ಮೋಟರ್ ಕಾರ್ಪ್, ಗ್ರಾಸಿಮ್ ಇಂಡಸ್ಟ್ರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಭಾರತ್ ಪೆಟ್ರೋಲಿಯಂ, ಅಲ್ಟ್ರಾಟೆಕ್ ಸಿಮೆಂಟ್, ಏಷ್ಯನ್ ಪೇಂಟ್ಸ್, ಬಜಾಜ್ ಫಿನಾನ್ಸ್ ಇದೆಲ್ಲ ನಿಫ್ಟಿ 50ಯ ಟಾಪ್ ಗೇನರ್ಸ್ಗಳಂತ ಹೇಳ್ಬೋದು ಇವತ್ತು. ಹಾಗೆ ಇವತ್ತು IPO ಕ್ಲೋಸ್ ಆಯಿತು. ಗೋಪಾಲ್ ಸ್ನ್ಯಾಕ್ಸ್ ಲಿಮಿಟೆಡ್ ಇದು ಇವತ್ತು IPO ಕ್ಲೋಸ್ ಆಯಿತು. ಅದೇ ರೀತಿ ಶ್ರೀಕರ್ಣಿ ಫ್ಯಾಬ್ಕಾಮ್ ಲಿಮಿಟೆಡ್ ಇದೊಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ, SME ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸ್ ಇದು ಕ್ಲೋಸ್ ಆಯಿತು. ಹಾಗೆ ಇವತ್ತು ಟಾಟಾ ಸನ್ IPO ಬಗ್ಗೆ ಮಾತಾಡೋಣ. ಟಾಟಾ ಸನ್ ಏನಿದು ಅಂತ ಹೇಳಿದ್ರೆ, ಟಾಟಾ ಸನ್ ಅಂದರೆ ಒಂದು ಪ್ರಿನ್ಸಿಪಲ್ ಹೋಲ್ಡಿಂಗ್ ಕಂಪನಿ, ಟಾಟಾ ಗ್ರೂಪಿನ ಹೋಲ್ಡಿಂಗ್ ಕಂಪ್ನಿ. ಇವತ್ತು ಯಾಕೆ ಇಷ್ಟೊಂದು ಬಿದ್ದಿದೆ ಟಾಟಾ ಕಂಪ್ನಿಗಳಲ್ಲಿ ಶೇರ್ಸ್ಗಳಲ್ಲಿ? ಸುಮಾರು ಟಾಟಾ ಕೆಮಿಕಲ್ಸ್ನಲ್ಲಿ 10% ಬಿದ್ದಿದೆ. ಹಾಗೆ ಟಾಟಾ ಮೋಟರ್ಸ್, ಬೇರೆ ಬೇರೆ ಟಾಟಾ ಗ್ರೂಪ್ನಲ್ಲಿ ಸುಮಾರು ಕಂಪ್ನಿಗಳಲ್ಲಿ ಶೇರ್ಸ್ನಲ್ಲಿ ವ್ಯಾಲ್ಯೂ ಇಳಿಕೆ ಆಗಿದೆ. ನೋಡಿ, ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು, ಟಾಟಾ ಪವರು, ಇಂಡಿಯನ್ ಹೋಟೆಲ್ಸು, ಟಾಟಾ ಮೋಟರ್ಸ್ ಇವೆಲ್ಲ ಶೇರ್ಸ್ಗಳಲ್ಲಿ ಟಾಟಾ ಗ್ರೂಪ್ ಶೇರ್ಸ್ಗಳಲ್ಲಿ ಇಳಿಕೆ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಟಾಟಾ ಸನ್ಸ್ IPOಗೆ ಬಂದ್ಬಿಡುತ್ತೆ ಅಂತ ಏನಾಗಿತ್ತು, ಇದು ಒಂದು ಕಂಪನಿ ಸ್ಪಾರ್ಕ್ ಕ್ಯಾಪಿಟಲ್ ಅನ್ನೋ ಒಂದು ಕಂಪನಿ ಒಂದು ಸಣ್ಣ ವರದಿ ಮಾಡಿತ್ತು. ಇದು ಬರೋ ಚಾನ್ಸಸ್ ಇದೆ, ಟಾಟಾ ಸನ್ಸ್ IPOಗೆ ಬರೋ ಚಾನ್ಸಸ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಟಾಟಾ ಸನ್ಸ್ ಬಂದು NBFCನಲ್ಲಿ ಬರುತ್ತೆ. CIC ಅಂದರೆ ಕೋರ್ ಇನ್ವೆಸ್ಟ್ಮೆಂಟ್ ಕಂಪ್ನಿ ಆಗಿದೆ ಅದು. ಹಾಗಾಗಿ ಇದು ಒಂದು ರಿಜಿಸ್ಟರ್ ಆದಮೇಲೆ ನಮ್ಮ ದೇಶದ ಒಂದು ರೂಲ್ಸ್ ಪ್ರಕಾರ ಇದು ಬಂದು ಇವಾಗ IPOನಲ್ಲಿ ಲೀಸ್ಟಿಂಗ್ ಆಗಬೇಕು. 3 ವರ್ಷದಲ್ಲಿ IPOದಲ್ಲಿ ಲೀಸ್ಟಿಂಗ್ ಆಗಬೇಕು. ಅಪ್ಪರ್ ಲೇಯರ್ NBFC ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಮತ್ತು CIC ಕೋರ್ ಇನ್ವೆಸ್ಟ್ಮೆಂಟ್ ಕಂಪ್ನಿ ಆದರೆ ಇದು ಬಂದು ಲೀಸ್ಟಿಂಗ್ ಆಗಬೇಕು. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇದು ಲೀಸ್ಟ್ ಆಗಬೇಕು. ಹಾಗಾಗಿ ಇದು ಬರಲೇಬೇಕು ಅನ್ನೋ ಒಂದು ರೂಲ್ಸ್ ಇದೆ. ಆದರೆ ಇಲ್ಲಿ ಏನಾಯಿತು ಅಂದರೆ, ಇದ್ರ ಬಗ್ಗೆ ಒಂದು ವರದಿ ಮಾಡಿತ್ತು ಸ್ಪಾರ್ಕ್ ಕ್ಯಾಪಿಟಲ್. ಹಾಗೆ ಈ ಕಂಪ್ನಿಗಳಲ್ಲಿ ಅಂದರೆ ಟಾಟಾ ಕೆಮಿಕಲ್ಸ್ ಇರ್ಬೋದು, ಟಾಟಾ ಕೆಮಿಕಲ್ಸ್ ಈ ಕಂಪ್ನಿ ಶೇರ್ಸ್ಗಳನ್ನು ಹೊಂದಿದೆ. ಹಾಗಾಗಿ ಈ ಕಂಪ್ನಿಗಳ ಎಂಟ್ರಿ ಡಿಮ್ಯಾಂಡಲ್ಲಿ ಇರುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಟಾಟಾ ಮೋಟರ್ಸು, ಟಾಟಾ ಟೆಕ್ನಾಲಜೀಸ್ ಶೇರ್ಸ್ಗಳನ್ನ ಹಿಡ್ಕೊಂಡಿತ್ತು. ಅದೇ ರೀತಿ ಟಾಟಾ ಟೆಕ್ನಾಲಜೀಸ್ IPOಗೆ ಹೋಗ್ಬೇಕಾದ್ರೆ ಟಾಟಾ ಮೋಟರ್ಸಿಗೆ ಶೇರ್ಸ್ಗಳು ತುಂಬ ಏರಿಕೆ ಆಯಿತು. ಅದೇ ರೀತಿ ಈ ರಿಟೇಲ್ ಇನ್ವೆಸ್ಟರ್ಸ್ಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ಟಾಟಾ ಕೆಮಿಕಲ್ಸು, ಟಾಟಾ ಒಂದು ಗ್ರೂಪ್ದು ಕಂಪ್ನೀಸ್ಗಳಲ್ಲಿ ಹೂಡಿಕೆ ಮಾಡೋಕ್ಕೆ ಶುರು ಮಾಡಿದ್ರು. ಹೋದ್ವಾರ ಟಾಟಾ ಕೆಮಿಕಲ್ಸು ಹೋದ್ವಾರ ನೋಡಿದ್ರೆ ಸುಮಾರು 30-40% ಅಷ್ಟು ಏರಿಕೆ ಆಯಿತು. ಯಾಕೆ ಅಂತ ಹೇಳಿದ್ರೆ, ಅದು ಕಂಪ್ನಿ ಈ ಟಾಟಾ ಸನ್ಸ್ದಲ್ಲಿ ಒಂದು ಶೇರ್ಸ್ಗಳನ್ನ ಹೋಲ್ಡ್ ಮಾಡಿದೆ ಅಂತ. ಆದರೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಟಾಟಾ ಸನ್ಸ್ ಇದು ಲೀಸ್ಟ್ ಆಗೋದಕ್ಕೆ ಅಂದರೆ ಇದನ್ನು ಡಿರಿಜಿಸ್ಟರ್ ಆಗೋದಕ್ಕೆ, ಇದನ್ನು ರೀಪೇಯಿಂಗ್ ಡೆಟ್ ಇದರಲ್ಲಿ ಏನೇನಿದೆ ಇದು ರೀಪೇ ಮಾಡಿಬಿಟ್ಟು ಇದರಿಂದ ಡಿರಿಜಿಸ್ಟರ್ ಆಗೋಕ್ಕೆ, ಟಾಟಾ ಸನ್ಸ್ ಡಿರಿಜಿಸ್ಟರ್ ಆಗಿ CIC ಮತ್ತು NBFC ಅಪ್ಪರ್ ಲೇಯರಿಂದ ಡಿರಿಜಿಸ್ಟರ್ ಆದರೆ ಇದು IPOಗೆ ಬರೋದ್ರಿಂದ ಇದು ತಡಿಬೋದು ಅಂದ್ಬಿಟ್ಟು ಏನು ಮಾಡ್ತು ಅಂತ ಹೇಳಿದ್ರೆ, ಟಾಟಾ ಸನ್ಸು ಇದನ್ನು ಯಾವುದೇ ರೀತಿ IPOಗೆ ಬರುತ್ತೋ ಬರಲ್ಲೋ ಅನ್ನೋ ಕನ್ಫರ್ಮೇಷನ್ಸು ಕೊಡ್ತಾ ಇಲ್ಲ. ಅದು ಆಲ್ರೆಡಿ ಬೇರೆ ಬೇರೆ ಒಂದು ಸ್ಟ್ರಾಟಜಿಗಳು ಮಾಡ್ತಾ ಇದೆ, IPOಗೆ ಬರದೇ ಇರೋ ಥರ ಸ್ಟ್ರಾಟಜಿಗಳು ಮಾಡ್ತಾ ಇದೆ. ಹಾಗಾಗಿ ಇವತ್ತು ಟಾಟಾ ಕೆಮಿಕಲ್ಸ್ ಇರ್ಬೋದು, ಟಾಟಾ ಗ್ರೂಪ್ನಲ್ಲಿ ಬೇರೆ ಬೇರೆ ಕಂಪ್ನಿಗಳೇನಾಗಿದೆ ಇವತ್ತು ಇಳಿಕೆ ಆಗಿದೆ.
ಈ ರೀತಿ ಇದು ಟಾಟಾ ಸನ್ಸ್ IPO ಇದೆಲ್ಲ ಬರುತ್ತೋ ಇಲ್ಲ ಇನ್ನೂ ಗೊತ್ತಿಲ್ಲ. ಬಟ್ ಟಾಟಾ ಸನ್ಸ್ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ IPOಗೆ ಬರೋದನ್ನ ತಡೆಯೋದಕ್ಕೆ ಹಲವಾರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಮುಂದೆ ನೋಡಬೇಕು ಇದು ಬರುತ್ತೋ ಇಲ್ಲೋ ಅಂತ. ಬಂದಾಗ ಇದು ಹೇಗೆ ಟಾಟಾ ಟೆಕ್ನಾಲಜೀಸ್ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿ ಒಂದು ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿ ಹಾಗೆ ಟಾಟಾ ಮೋಟರ್ಸಿಗೆಲ್ಲ ಇದು ತುಂಬ ಲಾಭ ಮಾಡಿಕೊಡ್ತೋ ಹಾಗೆ ಇದರಲ್ಲೂ ಆಗೋ ಚಾನ್ಸಸ್ ಇದೆ, ಗೊತ್ತಿಲ್ಲ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.